ಐದನೇ ಅಧ್ಯಾಯದ 10ನೇ ಶ್ಲೋಕ. ಬ್ರಹ್ಮಣ್ಯಾಧಾಯ ಕರ್ಮಾಣಿ ಸಂಗಂ ತ್ಯಕ್ತ್ವಾ ಕರೋತಿ ಯಃ ಲಿಪ್ಯತೇನ ಸ ಪಾಪೇನ ಪದ್ಮಪತ್ರಮಿವಾಂಭಸ. ಬ್ರಹ್ಮಣಿ ಆಧಾಯ ಕರ್ಮಾಣಿ ಸಂಗಂ ತ್ಯಕ್ತ್ವಾ ಕರೋತಿ ಯಃ ಲಿಪ್ಯತೆ ನ ಸಹ ಪಾಪೇನ ಪದ್ಮಪತ್ರಂ ಇವಾಂಭಸ. ಪದ್ಮಪತ್ರಮಿವಾಂಭಸ ಅನ್ನೋದು ಪ್ರಸಿದ್ಧ ಮಾತು. ನೀರಿನ ಮೇಲಿನ ಎಲೆಯಂತೆ. ಕಮಲದ ಎಲೆ ನೀರಿನಲ್ಲೇ ಇರುತ್ತೆ. ಕಮಲದ ಎಲೆ ನೀರಿನಲ್ಲೇ ಇದ್ರೂ ಕೂಡ ನೀರಿನ ಅಂಟು, ಲೇಪ ಅಂದ್ರೇನು? ಲಿಪ ಉಪದಾಹೆ, ಅಂಟುಕೊಳ್ಳೋದು. ಈ ನಾವು ಬಟ್ಟೆಯನ್ನ ನೀರಿಗೆ ಹಾಕಿ ಬಟ್ಟೆ ಪೂರ್ತಿ ಒದ್ದೆ ಆಗೋಗ್ಬಿಡುತ್ತೆ. ಅದೇ ಕಮಲದ ಎಲೆ ಅದು ನೀರಲ್ಲಿ ಇದ್ರೂ ಕೂಡ ನೀವು ತೆಗೆದು ಕೂಡಲೇ ನೀರಲ್ಲಿ ಇತ್ತು ಅಂತ ನೀವು ಅನ್ಸೋದೇ ಇಲ್ಲ, ಆ ತರ ಇರ್ತದೆ. ಅದೇ ಬೇರೆ ಎಲೆಗಳನ್ನು ಹಾಕಿ ನೀರು ಅಂಟುಕೊಂಡಿರುತ್ತೆ. ಆದ್ರೆ ಕಮಲದ ಎಲೆ ಅದಕ್ಕಾಗಿ ಬೇಕಾದ್ರೆ ನೀರು ಅಂಟುಕೊಳ್ಳೋದಿಲ್ಲ. ಇನ್ನೊಂದು ಕೆಸುವಿನ ಎಲೆ, ಅದು ಅಷ್ಟೇ, ನೀರಿನ ಒಳಗಡೆ ನೀರಿದ್ದ ಜಾಗದಲ್ಲೇ ಬೆಳೆಯುತ್ತೆ. ನೀರಲ್ಲಿ ಮುಳುಗಿಸಿ ತೆಗೆದ್ರೂ ಕೂಡ ನೀರು ಅದಕ್ಕೆ ಯಾವುದೇ ತರ ಲೇಪ ಆಗೋದಿಲ್ಲ, ನೀರು ಅಂಟುಕೊಳ್ಳೋದಿಲ್ಲ. ಹಾಗೆ ನಮ್ಮ ಬದುಕು ಹಾಗಿರ್ಬೇಕು ಅಂತ ಕೃಷ್ಣ ಹೇಳೋದು. ಪದ್ಮಪತ್ರ ಮಿವಾಂಭಸ, ಯಾವುದಕ್ಕೂ ಕೂಡ ವಿಪರೀತವಾಗಿ ಯಾವುದನ್ನು ಕೂಡ ಹಚ್ಚಿಕೊಳ್ಳಬಾರದು. ನಾವು ಈ ಹುಟ್ಟು ಸಾವುಗಳೆಂಬ ಸಂಸಾರದಲ್ಲಿದ್ದೇವೆ. ಈ ಹುಟ್ಟು ಸಾವುಗಳೆಂಬ ಸಂಸಾರದಲ್ಲಿ ಅನೇಕ ರೀತಿಯಾದ ಬಂಧನಗಳು, ಅನೇಕ ರೀತಿಯಾಗಿರ್ತಕ್ಕಂತಹ ಏನೋ ತಿರಸ್ಕಾರಗಳು, ಕೋಪಗಳು ಎಲ್ಲವೂ ಇರುತ್ತೆ. ಆದ್ರೆ ಯಾವುದನ್ನು ಕೂಡ ನಾವು ಹಚ್ಚಿಕೊಳ್ಳಬಾರದು. ಯಾವುದನ್ನು ನಾವು ವಿಪರೀತವಾಗಿ ಅಟ್ಯಾಚ್ಮೆಂಟ್, ಓವರ್ ಅಟ್ಯಾಚ್ಮೆಂಟ್ ನಮಗಾಗತ್ತೋ ಅದರಿಂದಲೇ ನಮಗೆ ವಿಪರೀತ ಸುಖ ಅಥವಾ ವಿಪರೀತ ದುಃಖ ಅದೆಲ್ಲ ಆಗುವಂತ. ಹಾಗಾಗಿ ನಾವು ಸಂಸಾರದಲ್ಲಿ ಇರಬೇಕು, ಆದ್ರೆ ಯಾವುದನ್ನು ಕೂಡ ವಿಪರೀತವಾಗಿ ಹಚ್ಕೊಳ್ಬಾರದು. ಈಗ ನೀರಿಲ್ಲದೆ ಪದ್ಮಪತ್ರ ಬೆಳಿಲಿಕ್ಕೆ ಸಾಧ್ಯವೇ ಇಲ್ಲ ಅಲ್ವಾ? ಕಮಲದ ಎಲೆ, ಪತ್ರ ಅಂದ್ರೆ ಎಲೆ, ಆ ಎಲೆ ಬೆಳಿಬೇಕು ಅಂತ ಆದ್ರೆ ನೀರು ಬೇಕೇ ಬೇಕು. ನೀರನ್ನ ಆಶ್ರಯಿಸಿಕೊಂಡು ನಾನು ಬೆಳೆದರೂ ಕೂಡ ನೀರಿನ ಲೇಪ, ನೀರಿನ ಅಂಟುಕೊಳ್ಳುವಿಕೆ ಆ ಎಲೆಗಿಲ್ಲ. ಹಾಗೆ ಈ ದೇಹದ ಮೂಲಕವಾಗಿ ನಾವೇನೇ ಒಳ್ಳೇದು ಮಾಡಬೇಕಾದ್ರೂ, ಏನೇ ಕೆಟ್ಟದ್ದು ಮಾಡಬೇಕಾದ್ರೂ ಕೂಡ ದೇಹದ ಮೂಲಕವಾಗೇ ಮಾಡಬೇಕು ಅಲ್ವಾ? ಆದರೂ ಕೂಡ ಈ ದೇಹದ ಬಗ್ಗೆ ಅತಿಯಾದ ಒಂದು ವ್ಯಾಮೋಹ ಅದು ತಪ್ಪು. ದೇಹದ ಬಗ್ಗೆನೇ ವ್ಯಾಮೋಹ, ಅತಿಯಾದ ವ್ಯಾಮೋಹ ತಪ್ಪು. ಅಂದ್ರೆ ದೇಹಕ್ಕೆ ಸಂಬಂಧಪಟ್ಟಂತ ಅನೇಕ ಸಂಬಂಧಿಗಳು, ಬಂಧುವರ್ಗ, ಯಾವುದರ ಬಗ್ಗೆಯೂ ಕೂಡ ಅತಿಯಾದ ವ್ಯಾಮೋಹ ತಪ್ಪು ಅನ್ನೋ ಸಂದೇಶವನ್ನ ಕೃಷ್ಣ ಕೊಡ್ತಾ ಇದ್ದಾನೆ. ಹಾಗಾಗಿ ನಾವು ಕೇಂದ್ರೀಕೃತರ ಕೆಲಸವನ್ನು ಮಾಡಬೇಕು. ಬ್ರಹ್ಮಣ್ಯಾದಾಯ ಕರ್ಮಾಣಿ, ಕರ್ಮಾಣಿ ಬ್ರಹ್ಮಣಿ ಆದಾಯ, ಎಲ್ಲವನ್ನು ಕೂಡ ದೇವರೇ ನಿನ್ಮೇಲೆ ಭಾರ ಕೆಲಸ ಮಾಡುದು ಅಂತೀವಲ್ಲ ಅದು. ಬ್ರಹ್ಮಣಿ ಕರ್ಮಣಿ ಆದಾಯ, ಕರ್ಮಾಣಿ ಆದಾಯ, ನಮ್ಮೆಲ್ಲ ಕರ್ಮಗಳನ್ನ, ಕಾಯಿಕ ವಾಚಿಕ ಮಾನಸಿಕವಾದ ಪ್ರತಿಯೊಂದು ಕ್ರಿಯೆಗಳನ್ನು ಕೂಡ ಶ್ರೀಕೃಷ್ಣಾರ್ಪಣ ವಸ್ತು, ದೇವರೇ ನಿನ್ನ ನಂಬಿಕೆ, ನಿನ್ನ ಮೇಲೆ ನಂಬಿಕೆಯನ್ನು ಇಟ್ಟು ನಿನ್ನಲ್ಲಿ ಕರ್ಮದ ಜವಾಬ್ದಾರಿಯನ್ನು ಇಟ್ಟು ನಾನು ಪ್ರಕ್ರಿಯೆಗಳನ್ನು ನಡೆಸ್ತಾ ಇದ್ದೇನೆ ಅಂತಕ್ಕಂಥ ಭಾವನೆಯಿಂದಾಗಿ ಬ್ರಹ್ಮಣಿ ಕರ್ಮಾಣಿ ಆದಾಯ, ಬ್ರಹ್ಮನಲ್ಲಿ ನಮ್ಮೆಲ್ಲ ಕರ್ಮಗಳನ್ನು ಸಮರ್ಪಣೆಯನ್ನು ಮಾಡಿ, ಬರೀ ದೇವರಲ್ಲಿ ಕರ್ಮ ಸಮರ್ಪಣೆ ಮಾಡಿದರಾಗುವುದಿಲ್ಲ. ದೇವರೇ ನಿನ್ನ ಪಾದಾರ ಬಿಂದಗಳಲ್ಲಿ ಕರ್ಮವನ್ನು ಸಮರ್ಪಣೆ ಮಾಡಿದ್ದೇನೆ ಅಂತ ಹೇಳಿ ಮನಸ್ಸಲ್ಲಿ ನಾನು ಮಾಡ್ತಾ ಇದ್ದೇನೆ ಇದಿರಬಾರದು. ಅಥವಾ ಈ ಕರ್ಮದಿಂದ ನನಗೆ ಇಂಥ ಫಲ ಸಿಗಲಿ ಬಯಕೆ ಯಾವ್ದಿರುವ ಸಂಗಂ ತತ್ವ, ಆ ಸಂಘವನ್ನ ಬಿಡಬೇಕು. ಸಂಗಂ ತತ್ವ ಯಹ ಕರೋತಿ, ಆ ಫಲಾಪೇಕ್ಷೆಯನ್ನ ಬಿಟ್ಟು ಕರ್ತೃತ್ವದ ಅಭಿಮಾನ, ನಾನು ಮಾಡುತ್ತಿದ್ದೇನೆ ಅಂತಕ್ಕಂಥ ಕರ್ತೃತ್ವದ ಅಭಿಮಾನವನ್ನ ತೆಕ್ವ ಬಿಟ್ಟು, ಯಹ ಕರೋತಿ, ಯಾರು ವಿಹಿತವಾದಂತ ಕರ್ಮಗಳನ್ನು ಮಾಡ್ತಾನೋ ಅವನು ಪಾಪೇನ ನ ಲಿಪ್ಯತೆ, ಪಾಪದ ಲೇಪ ಅವನಿಗೆ ಇಲ್ಲ. ಅಂದ್ರೆ ಯಾರು ದೇವರ ಮೇಲೆ ಭಾರವನ್ನ ಹಾಕಿ ಫಲದ ಅಪೇಕ್ಷೆಯನ್ನ ಬಿಟ್ಟು ಕರ್ತೃತ್ವ, ನಾನು ಮಾಡ್ತಾ ಇದ್ದೇನೆ ಎಂಬ ಅಹಂಕಾರ ಮಮಕಾರಗಳನ್ನು ಬಿಟ್ಟು ಕರ್ಮ ಮಾಡ್ತಾನೋ ಅವನಿಗೆ ಆ ಕರ್ಮದಿಂದ ಬರಬಹುದಾದಂತಹ ಪಾಪ ಬಂದೇ ಬರುತ್ತೆ ಅಂತಲ್ಲ, ಆಕಸ್ಮಿಕವಾಗಿ ಬರಬಹುದಾದಂತಹ ಪಾಪಗಳು ಅವನಿಗೆ ಬರೋದಿಲ್ಲ. ಪ್ರಕೃತದಲ್ಲಿ ಅರ್ಜುನ ಯುದ್ಧ ಮಾಡ್ಲಿಕ್ಕೆ ಹೊರಟಿದ್ದಲ್ವಾ, ಯುದ್ಧ ಅಂದ್ರೆ ರಕ್ತಪಾತ, ರಕ್ತಪಾತ ಅದು ಪಾಪ ಬರುವಂತ ಒಂದು ಪ್ರಕ್ರಿಯೆ ಆದರೂ ಕೂಡ ಇದೊಂದು ದೇವರ ಪೂಜೆ ಎಂಬ ಭಾವನೆಯಿಂದಾಗಿ ಈ ದೇವತಾರಾಧನೆ ಎಂಥದ್ದಿದು, ದುಷ್ಟ ಶಕ್ತಿಯನ್ನ ದಮನ ಮಾಡತಕ್ಕಂಥ ಒಂದು ದೇವತಾರಾಧನೆ ಎಂಬ ಭಾವನೆಯಿಂದಾಗಿ ನೀನು ಕೆಲಸ ಮಾಡದೆ ಅಂತ ಆದ್ರೆ ಈ ಒಂದು ಪಾಪ, ಯುದ್ಧದಿಂದ ಬರಬಹುದಾದಂತ ಪಾಪ ಅದು ನಿನಗೆ ಬರೋದಿಲ್ಲ. ಅದು ಕೊಟ್ಟಂತ ಉದಾಹರಣೆ ಪದ್ಮಪತ್ರ ವಿವಾಂಭಸ, ನೀರಲ್ಲೇ ಇದ್ರೂ ಕೂಡ ನೀರಿನ ಲೇಪ ಆ ಕಮಲದ ಎಲೆಗೆ ಹೇಗಿಲ್ವೋ ಹಾಗೆ ನೀನು ಮಾಡುವಂತ ಒಂದು ಕ್ರಿಯೆ ಅದು ಲೋಕದ ದೃಷ್ಟಿಯಿಂದ ಹಿಂಸಾತ್ಮಕವಾದ ಕ್ರಿಯೆ,
ಒಂದು ರೀತಿಯಲ್ಲಿ ಮಾಡಬಾರದ ಕೆಲಸ, ಗುರುಹತ್ಯೆ ಎಂಬುವಂಥದ್ದು ಮಾಡಬಾರದ ಕೆಲಸವಾದರೂ ಕೂಡ ಪಾಪದ ಲೇಪ ನಿನಗಿಲ್ಲ. ಯಾಕೆ? ಗುರುಹತ್ಯೆ ಬಂಧುಹತ್ಯೆ ಯಾಕೆ ಮಾಡ್ತಿದ್ದೀರಾ? ಗುರುಗಳು ಬಂಧುಗಳೆಲ್ಲರೂ ಕೂಡ ಅನ್ಯಾಯದ ಜೊತೆ ನಿಂತಿದ್ದಾರೆ, ಅಕ್ರಮಗಳ ಜೊತೆ ನಿಂತಿದ್ದಾರೆ. ಅದರಿಂದಾಗಿ ಅನಿವಾರ್ಯವಾಗಿ ಮಾಡಬೇಕಾದ ಸಂದರ್ಭ ಒದಗಿ ಬಂದಿದೆ. ಅದರಿಂದಾಗಿ ನಿಮಗೆ ಅಕರ್ಮದ ಲೇಪ ಇಲ್ಲ. ಯಾವ ಯಾವ ಸಾಧಕನು ಬ್ರಹ್ಮಣಿ ಭಗವಂತನಲ್ಲಿ, ಗುಣಪರಿಪೂರ್ಣನಾದಂಥ ಭಗವಂತನಲ್ಲಿ ಕರ್ಮಾಣಿ ತನ್ನ ಎಲ್ಲಾ ಕರ್ಮಗಳನ್ನು ಆದಾಯ ಅರ್ಪಿಸಿ, ಅಂದ್ರೆ ದೇವರಲ್ಲಿ ತಮ್ಮ ಕರ್ಮದ ಜವಾಬ್ದಾರಿಯನ್ನು ಇಟ್ಟು ಸಂಘಂ ಫಲಸ್ನೇಹವನ್ನು ತ್ಯಕ್ವ ತೊರೆದು ಕರ್ಮಾಣಿ ವಿಹಿತ ಕರ್ಮಗಳನ್ನು ಕರೋತಿ ಮಾಡುತ್ತಾನೋ ಸಹ ಅವನು ಪಾಪೇನ ಕೊಳೆಯಿಂದ ನಲಿಪ್ಯತೆ ಅಂಟಿಸಿಕೊಳ್ಳುವುದಿಲ್ಲ. ಅಂಬಸ ನೀರಿನಿಂದ ಪದ್ಮಪತ್ರಂ ಇವ ತಾವರೆಯ ಎಲೆಯಂತೆ. ತಾವರೆ ಎಲೆಗೆ ಕರ್ಮದ ನೀರಿನ ಲೇಪ ಹೇಗಿಲ್ಲವೋ ಹಾಗೆ ಹುಟ್ಟು ಸಾವುಗಳೆಂಬ ಸಂಸಾರ, ಆ ಸಂಸಾರದಲ್ಲಿ ನಾವು ಮಾಡತಕ್ಕಂಥ ಅನೇಕ ಕ್ರಿಯೆಗಳು, ಅದರಿಂದ ಬರಬಹುದಾದಂಥ ಪಾಪದ ಲೇಪ ನಮಗಿಲ್ಲ. ಬ್ರಹ್ಮಣ್ಯಾಧಾಯ ಕರ್ಮಾಣಿ ಸಂಗಂ ತ್ಯಕ್ವಾ ಕರೋತಿ ಯಃ ಲಿಪ್ಯತೇನ ಸ ಪಾಪೇನ ಪದ್ಮಪತ್ರಮಿವಾಂಬಸ. ಅಲ್ಲಿ ಪಾಪದ ಲೇಪ ಇಲ್ಲ ಅಂದ್ರೆ ಪಾಪದ ಲೇಪವೂ ಇಲ್ಲ, ಪುಣ್ಯದ ಲೇಪವೂ ಇಲ್ಲ. ಯಾಕಂದ್ರೆ ನಮ್ಮ ಜೊತೆಗೆ ಪಾಪದ ರಾಶಿ ಇದ್ರೂ ನಮಗೆ ಮುಕ್ತಿಗೆ ಹೋಗ್ಲಿಕ್ಕಾಗಲ್ಲ. ನಮ್ಮ ಜೊತೆ ಲೌಕಿಕ ಪುಣ್ಯದ ರಾಶಿ ಅಂದ್ರೆ ಈ ಲೋಕದ ಪುಣ್ಯವನ್ನ ಅನುಭವಿಸ್ಲಿಕ್ಕೆ ಬೇಕಾದ ಒಂದಷ್ಟು ಪುಣ್ಯ ಇದ್ರೂ ನಾವು ಅದನ್ನು ಮುಗಿಸ್ಕೊಳ್ದೆ ಹೋಗ್ಲಿಕ್ಕಾಗಲ್ಲ. ಹಾಗಾಗಿ ಪುಣ್ಯದ ಲೇಪವೂ ಇಲ್ಲ, ಪಾಪದ ಲೇಪವೂ ಇಲ್ಲ, ನೇರವಾಗಿ ಮುಕ್ತಿಗೆ ಹೋಗ್ತಕ್ಕಂಥ ಒಂದು ಅರ್ಹತೆ ನಮಗೆ ಬರುತ್ತೆ ಅನ್ನೋದು ಇದರ ಅಭಿಪ್ರಾಯ. ಈ ಕೃಷ್ಣ ಅರ್ಪಣ.